ಹೊರಟೆ ನಾನು. ಅಲ್ಲ ಎದ್ದಕ್ಕಿದ್ದಾಗ ಏನಪ್ಪ ಇಂತ ನಿರ್ಧಾರ? ಸ್ವಲ್ಪ ದಿವಸ ಎಲ್ಲರಿಂದ ದೂರ ಇರೋಣ ಅನಿಸ್ತಿದೆ, ಅದಕ್ಕೆ. ಸಾರಿ ಸಾಕ್ಷಿ. ಈ ಫೋಟೋಲಿರೋರು ಯಾರು? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಹತ್ರದಿಂದ ನೋಡಿ ಹೇಳಿ. ಗೊತ್ತಿಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ. ಗೊತ್ತಿಲ್ಲ. ಕಿರ್ಚೋ ಅವಶ್ಯಕತೆ ಇಲ್ಲ, ಗೊತ್ತಿದೆ. ಏನ್ ಗೊತ್ತಿದೆ? ಈ ಫೋಟೋನ ನಾನು ಮೊದಲು ನೋಡಿದ್ದೆ, ಅದು ನಿಮ್ ಹತ್ರ. ನೋ ಚಾನ್ಸ್, ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ನೋಡಿದೀನಿ. ಎಲ್ಲಿ? ನೆನ್ಪಾಗ್ತಿಲ್ಲ. ಹಾಗಾದ್ರೆ ಕನ್ಫ್ಯೂಸ್ ಆಗಿದ್ಯಾ? ನೋ, ಐ ಆಮ್ ಶ್ಯೂರ್. ಹಾಗಾದ್ರೆ ಎಲ್ಲಿ ಅಂತ ಹೇಳು. ನಿಮ್ ಲ್ಯಾಪ್ಟಾಪ್ ಅಲ್ಲಿ. ಇದೇ ಹುಡುಗಿ ಹೆಸರಲ್ಲಿ ತಾನೆ ಅರ್ಚನೆ ಮಾಡಿಸು ಅಂತ ನನ್ನ ದೇವಸ್ಥಾನ ಕಳಿಸಿದ್ದು, ನನಗೆ ನೆನಪಿದೆ. ಇವಳು ಅವಳಲ್ಲ, ಬೇರೆ. ನಿಮ್ ಲ್ಯಾಪ್ಟಾಪ್ ಎಲ್ಲಿದೆ? ಲ್ಯಾಪ್ಟಾಪ್ ತೋರಿಸಿ. ಲ್ಯಾಪ್ಟಾಪ್ ಪ್ಯಾಕ್ ಆಗಿದೆ. ಯಾಕೆ? ಎಲ್ಲ ಒತ್ಕೊಂಡು ಊರಿಗೆ ಹೊರಟಿದ್ದಾನಮ್ಮ ಇವನು. ಊರ್ಗ? ಯಾಕೆ? ಕೆಲಸ ಇದೆ. ಈಗ ನನ್ನ ಪ್ರಶ್ನೆಗೆ ಉತ್ತರ. ಈ ಫೋಟೋ ನೋಡಿ ನೀವ್ ಯಾಕೆ ಗಾಬರಿ ಆದ್ರಿ? ಗಾಬರಿ ಆಗ್ಲಿವಲ್ಲ? ಆದ್ರಿ. ಆದೆ. ಯಾಕಾದ್ರಿ? ಗಾಬರಿ ಆಗ್ಲಿಲ್ಲ ಅಂದೆ, ನೀನು ಆದ್ರಿ ಅಂತ ಆರ್ಗ್ಯೂ ಮಾಡ್ದೆಲ್ಲ, ಅದಕ್ಕೆ ಒಪ್ಕೊಂಡೆ. ಈಗ ಲ್ಯಾಪ್ಟಾಪ್ ಎಲ್ಲಿದೆ? ಲ್ಯಾಪ್ಟಾಪ್ ಒಳಗಡೆ ಇದೆ, ನನ್ನ ಕೈಗೆ ತಾಕ್ತು ಬಿದ್ದೋಗುತ್ತೆ ಅಂತ ಎತ್ತಿಟ್ಟಿದ್ದೀನಿ. ನಾನು ಹೋಗಿ ನೋಡ್ತಾ ಇದ್ದೀನಿ. ಜಾಸ್ ಜಾಸ್ ಟೆನ್ಷನ್. ನೀವ್ಯಾಕೆ ನನ್ನ ಲ್ಯಾಪ್ಟಾಪ್ ಎತ್ತಿಟ್ರಿ? ಯಾರು ಹೇಳಿದ್ದು? ಅವಾಗಲೇ ಹೇಳಿದ್ರಲ್ಲ ನೀವೇ. ಕುರುಡಿಗೆ ಲ್ಯಾಪ್ಟಾಪ್ ಯಾವುದು ಇನ್ನೊಂದು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ? ಅಂದ್ರೆ ಈಗ ಅದೆಲ್ಲ ಬೇಕಾಗಿಲ್ಲ, ಬಂದಿರೋ ಅಪಾಯದಿಂದ ಎಸ್ಕೇಪ್ ಆಗ್ಬೇಕಾ? ಹಾಗಾದ್ರೆ ಈಗ ನನ್ನ ಮಾತು ಕೇಳಬೇಕು. ಏನು? ಊರ್ಗ್ ಹೋಗೋ ಯೋಚನೆನ ಕೈ ಬಿಡಬೇಕು, ಇಲ್ಲೇ ಇರಬೇಕು. ಓಕೆನಾ? ನಾನು ಯಾರ ಮಾತು ಕೇಳಲ್ಲ. ಅನುಭವಿಸು. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಆಮೇಲೆ ಮಾತಿಗೆ ತಪ್ಪಿದ್ರೆ? ನಿಮ್ ತರ ಅಲ್ಲ ನಾನು. ಹಾಗಾದ್ರೆ ಜಾಸ್ಮಿನ್ ಕೇಳಿದ ತಕ್ಷಣ ಹೇಳ್ಬೇಕಾಗಿತ್ತು. ಯಾರ ಹುಡುಗಿ ಇಷ್ಟೊತ್ತಿಗೆ ಜಾಸ್ಮಿನ್ ಲ್ಯಾಪ್ಟಾಪ್ ಓಪನ್ ಮಾಡಿರ್ತಾಳೆ? ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ. I will. ಸಿಕ್ತಾ? ಇಲ್ಲ. ಇಂದ. ಥ್ಯಾಂಕ್ಸ್ ಅಜ್ಜಿ. ಅದ್ರಲ್ಲೇನೂ ಇಲ್ಲ. ಅಂದ್ರೆ ಏನೋ ಅಮ್ಕೋಕ್ ಹೋಗಿ ಏನೋ ಹಾಕ್ಬಿಟ್ಟೆ, ಎಲ್ಲ ಹಾಳಾಗೋಯ್ತು. ಅಯ್ಯೋ ಅಜ್ಜಿ, ಯಾಕೆ ಹೀಗೆ ಮಾಡಿದ್ರೆ ನೀವು? ನಾನೀಗ ಈ ಫೋಟೋನ ಅವ್ರಿಗೆ ತೋರಿಸ್ಬೇಕಿತ್ತು. ಈಗ ಅದ ಮುಖ್ಯ. ನಾಡಿದ್ದೆ ಮದುವೆ. ಚಕ್ರಿ ಊರ್ ಬಿಟ್ಟು ಹೊರಟೋದ್ರೆ ಮದುವೆಗೆ ಎಳ್ಳು ನೀರು. ಮೊದಲು ಅವನೊಪ್ಸು. ಕೊಡೆ ಇಲ್ಲಿ. ಮೊದಲೋಗಿ ಅವನೊಪ್ಸು. ಆ ಫೋನ್ ಕೊಟ್ಟೋಗೋ. ಈ ಹುಡುಗಿ ಯಾರು? ಅಮ್ಮ 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 ಜಾಸ್ಮಿನಿಗೆ ಸೀರೆ ಕೊಟ್ಟೆ.
ಎಷ್ಟು ಸಂತೋಷ ಪಡ್ಲು ಗೊತ್ತಾ? ತುಂಬಾ ಅಪರೂಪ ಅಮ್ಮ, ನಮ್ಮ ಫೀಲಿಂಗ್ಸ್ನ ಇನ್ನೊಬ್ರು ಅದೇ ರೀತಿ ಅರ್ಥ ಮಾಡ್ಕೊಳ್ಳೋದು. ಜಾಸ್ಮಿನಿಗೆ ಸಂಬಂಧಗಳ ಬೆಲೆ ಗೊತ್ತು. ಯಾಕೆ ಗೊತ್ತಾ? ಅವುಗಳಿಲ್ಲದೆ ಬೆಳೆದೋಳಲ್ಲ, ಅದಕ್ಕೆ. ಅಮ್ಮ, ನಾನು ಜಾಸ್ಮಿನಿಗೆ ಸೀರೆ ಎಲ್ಕೊಟ್ಟೆ ಗೊತ್ತಾ? ಸಾಕ್ಷಿ ಬರ್ಡೇ ಟೈಮಲ್ಲಿ ಅವಳ ಹೆಸರು ಅರ್ಚನೆ ಮಾಡ್ತಿದ್ದ ದೇವಸ್ಥಾನ, ಆ ದೇವಸ್ಥಾನದ ಮುಂದೆನೆ. ಇನ್ನೊಂದು ವಿಷಯ ಗೊತ್ತಾ? ನಾ ಜಾಸ್ಮಿನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದೇ ದೇವಸ್ಥಾನ ಅಲ್ಲಮ್ಮ. ಏನಮ್ಮ ಇಷ್ಟೊಂದು ಸೀರೆಗಳು? ಸೂರ್ಯ ಅವ್ರು ಜಾಸ್ಮಿನ್ ಮದುವೆಗೆ ಅಂತ ತಂದಿರೋ ಸ್ಯಾರೀಸ್. ಹೇಗಿದ್ರು ತವ್ರ ಮನೆ ಕಡೆಯಿಂದ ದಾರೆ ಸೀರೆ ಕೊಡಬೇಕಲ್ಲ, ಅದಕ್ಕೆ ಅಂತ. ಬೇಕಾಗಿಲ್ಲ. ಬೇಕಾಗಿಲ್ಲ ನಿಮ್ಮ ಔದಾರ್ಯ. ನಿನ್ನ ಹಾಗೆ ಅವ್ರಿಗೂ ಜಾಸ್ಮಿನ್ ಬಗ್ಗೆ ಪ್ರೀತಿ ಕಾಳಜಿ ಇದೆ. ಈ ರೀತಿ ಸೀರೆ ತಂದ್ಕೊಟ್ಟು ನಮ್ನೆಲ್ಲ ಬುಟ್ಟಿಗೆ ಹಾಕೊಂಬೋದು ಅನ್ನೋ ಹುನ್ನಾರ. ದುಡ್ಡಿದೆ, ಬಿಸಾಕಿ ಕಾಸ್ಟ್ಲಿ ಸೀರೆ ತಂದಿರ್ತಾರೆ. ಆದಿ, ಬಾಯ್ ಬಂದಾಗ ಮಾತಾಡ್ಬೇಡ. ಮತ್ತೆ ಅವ್ರ ಹತ್ರ ಸಾರಿ ಕೇಳು. ಕೇಳಲ್ಲಮ್ಮ. ಅಷ್ಟೇ ಅಲ್ಲ, ಸಾಕ್ಷಿ ಸೀರೆನ ಜಾಸ್ಮಿನ್ ಉಳ್ಕೋಬೇಕು. ಈ ಸೀರೆಗಳನ್ನೆಲ್ಲ ಅವಳಿಗೆ ತೋರಿಸ್ಲೂಬಾರ್ದು. ಆಯಿತು, ಸೀರೆನೆಲ್ಲ ಅಂಗಡಿಯವನಿಗೆ ರಿಟರ್ನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ಸ್. ಅಂಕಲ್, ಯಾಕೆ ವಾಪಸ್ ಕೊಡ್ತೀರಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಆ ಸೀರೆ ನಾನೇ ಇಟ್ಕೋತೀನಿ. ಸೀರೆ ಮೇಲೆ ನಿಮ್ಮ ಮೋಹದಿಂದಲ್ಲ, ನೀವು ತಂದಿದ್ದೀರಾ ಅನ್ನೋ ಅಭಿಮಾನದಿಂದ. ಥ್ಯಾಂಕ್ಸ್. ಅಟ್ಲೀಸ್ಟ್ ಈ ಮನೆಯಲ್ಲಿ ಕೆಲವರಿಗಾದರೂ ನನ್ನ ಮೇಲೆ ಅಭಿಮಾನ ಇದೆಯಲ್ಲ. ಎಲ್ರಿಗೂ ಸ್ವಾಭಿಮಾನ, ಹಠ. ಸೂರ್ಯರೇ, ನೀವು ಬೇಜಾರ ಮಾಡ್ಕೊಳ್ಬಿಡಿ. ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮಗ ಅಂದರೆ ನಿಮ್ಮ ಮಗ ಅಂತನಾ? ನೀವ್ಯಾಕೆ ಅವನ ಹಾಗೇನೆ ಮಾತಾಡ್ತಾ ಇದ್ದೀರಾ? ಅವ್ನು ತಿಳುವಳಿಕೆ ಇಲ್ದೇನು ಚಿಕ್ಕವನವನು. ನಾನು ದೊಡ್ಡವನು, ಯಾವಾಗಲೂ ಸೋಲ್ಬೇಕು. ಅವನಿಗೆ ಪ್ರತಿಯಾಗಿ ಮಾತಾಡಬಾರ್ದು. ಇವತ್ತಲ್ಲ ನಾಳೆ ಒಂದು ತಪ್ಪಿ ನರ್ವ ಹಾಗೆ ಆಗುತ್ತೆ. ನಾವು ತಾಳ್ಮೆಯಿಂದ ಇದ್ರೆ ದೊಡ್ಡತನ ಉಳ್ಕೊಳ್ಳುತ್ತೆ. ನಿಮಗೋಸ್ಕರ ಅದು ಆಗಲಿ. ಹಲೋ, ಯಾರು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ನಿರೋಷ, ನಾನು ಹೇಳೋ ವಿಷಯ ಮುಖ್ಯ. ಯಾರು ನೀವು? ಮತ್ತೆ ಮತ್ತೆ ಅದನ್ನೇ ಕೇಳಬೇಡ. ನೀನು ಸೂರ್ಯನ ಮನೆಗೆ ಯಾಕೆ ಬಂದು ಸೇರ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ರೀ, ಸುಮ್ಮನೆ ತಲೆ ತಿನ್ಬಿಡಿ. ಮೊದಲು ನೀವು ಯಾರಂತ ಹೇಳಿ. ಯಾಕೆ ನಾನು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ಭೈರವಿ. ನೀವಾ? ಇಷ್ಟೊತ್ತನೇನು ಫೋನ್ ಮಾಡಿದ್ರಿ? ಇದೇನು ಹೀಗೆ ಕೇಳ್ತಾ ಇದ್ಯಾ? ನಾವು ಹಿಡ್ದಿದ್ದ ಕೆಲಸ ಸಾಧಿಸಬೇಕು ಅನ್ನೋ ಹಾಗಿದ್ರೆ ಹಗಲು ರಾತ್ರಿ ಅಂತ ನೋಡೋ ಹಾಗೆ ಇಲ್ಲ. ನೀನು ಆರ್ತಿನ ಸೂರ್ಯನಿಂದ ದೂರ ಮಾಡಬೇಕು ಅನ್ನೋ ಹಾಗಿದ್ರೆ ನನ್ನ ಮಾತು ಕೇಳಬೇಕು. ಬರೀ ನಿಮ್ಮ ಮಾತು ಕೇಳಬೇಕು ಅಂತ ಹೇಳಿದ್ರೆ ಸಾಲದು, ನೀವೇನು ಮಾಡಕ್ಕೆ ಹೊರಟಿದ್ದೀರಾ ಅಂತಲೂ ಹೇಳ್ಬೇಕಲ್ವಾ? ನನ್ನ ಉದ್ದೇಶ ಇಷ್ಟೇ. ನೀನು ಹೇಗೆ ಆರ್ತಿ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಹೊರಟಿದ್ಯೋ ನಾನು ಅಷ್ಟೇ. ಆರ್ತಿ ಸೂರ್ಯನ ಮೇಲೆ ಇಬ್ಬರ ಮೇಲೂ ಸೇಡ್ ತೀರಿಸ್ಕೊಳಕ್ಕೆ ಹೊರಟಿದ್ದೀನಿ. ನೀನು ನಿನ್ನ ಗುರಿ ಮುಟ್ಟಬೇಕಾದ್ರೆ ನಾನು ಹೇಳ್ದಾಗ ಕೇಳಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದು ಬಿಟ್ಟು ನಿಮ್ಮ ಅಪ್ಪನ ಅಡ್ವೈಸ್ ಆಗಲಿ ಅರ್ಪಿತನ ಸಪೋರ್ಟ್ ಆಗಲಿ ಏನು ಪ್ರಯೋಜನ ಆಗಲ್ಲ. ಯಾಕೆಂದರೆ ನಿನ್ನ ಒಡ ಹುಟ್ಟಿದವನೇ ಬೆನ್ನಿಂದೆ ಬೇತಾಳದಾಗಿ ಬಿದ್ದಿದ್ದಾನೆ. ಅಂದಮೇಲೆ ನೀನು ಆರ್ತಿನ ಆಚೆ ಹಾಕೋದಿರಲಿ,
ಅವಳ ಮೇಲೆ ಚಿಕ್ಕ ಅಪವಾದ ಬರೋದಕ್ಕೂ ಬಿಡೋದಿಲ್ಲ. ಈಗೇನು ನಿಮ್ಮ ಉದ್ದೇಶ? ಅದೇನು ಹೇಳ್ಬೇಕು ಅನ್ಕೊಂಡಿದ್ರು ನೇರವಾಗಿ ಹೇಳಿ. ಅದನ್ನ ಹೇಳೋದಕ್ಕೆ ನಾನು ನೀನು ಹುಡ್ಕೊಂಡು ಬಂದಿರೋದು. ಅಂದ್ರೆ ನಿನ್ನ ಮನೆ ಹತ್ರ ಬಂದಿದ್ದೀರಾ? ಮನೆ ಹತ್ರನೇ, ಆದ್ರೆ ಒಳಗಡೆ ಅಲ್ಲ, ಹೊರಗಡೆ. ಕಿಟಕಿಯಿಂದ ನೋಡು ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ನೀವ್ ಯಾಕ್ರಿ ಬರಕ್ ಹೋದ್ರಿ? ಯಾರಾದ್ರೂ ನೋಡಿದ್ರೆ? ಎಲ್ಲಿದ್ದೀರಾ? ಇಲ್ಲೇ ಮನೆಯಿಂದ ಹೊರಗಡೆ. ನನ್ನ ಕೈ ಕಾಣಿಸ್ತಾ ಇಲ್ವಾ? ಹಾ, ಕಾಣಿಸ್ತು. ಈಗಲೇ ನಿನ್ನ ಹತ್ರ ಮಾತಾಡ್ಬೇಕು. ಹೊರಗಡೆ ಬಾ. ಈಗ್ಲಾ? ಆಗಲ್ಲಪ್ಪ, ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಏನೂ ಆಗೋದಿಲ್ಲ, ನಿನ್ ಜೊತೆ ನಾನಿದ್ದೀನಿ. ಬಾ ಅಂದ್ರೆ ಬರಬೇಕು ಅಷ್ಟೇ. ಅಯ್ಯೋ, ಈಗ ಮಾತ್ರ ಆಗಲ್ಲ. ನಾನು ನಾಳೆ ಬೆಳಗ್ಗೆ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಮನೇಲಿ ಎಲ್ಲರೂ ಇದ್ದಾರೆ. ಓಕೆ, ಬಾಯ್. ನೀನ್ ತಿಳ್ಕೊಂಡಿರೋ ಹಾಗೆ ಚಕ್ರಿ ಸಿಂಪಲ್ ಹುಡುಗ ಅಲ್ಲ. ಅವನ ಹಿಂದೆ ಒಂದು ರಹಸ್ಯನೇ ಅಡಗಿದೆ. ಏನದು? ಈಗ ಬೇಕಾಗಿಲ್ಲ, ಅದಕ್ಕೆ ಸಮಯ ಬರುತ್ತೆ, ಹೇಳ್ತೀನಿ. ಅಲ್ಲಿವರೆಗೂ ಅದು ರಹಸ್ಯವಾಗೇ ಉಳಿದಿರಲಿ. ಆಂಟಿ, ಇದೆಲ್ಲದ್ರ ಮಧ್ಯ ನಾವೊಂದು ಇಂಪಾರ್ಟೆಂಟ್ ಕೆಲಸ, ಇಂಪಾರ್ಟೆಂಟ್ ವ್ಯಕ್ತಿನ ಮರ್ತು ಬಿಟ್ಟಿದ್ದೀವಿ. ಆರ್ತಿ ಮತ್ತೆ ಸೂರ್ಯ ಒಬ್ರನ್ನೊಬ್ರು ಕೊಲ್ಲೋಷ್ಟು ಶತ್ರುಗಳಾಗ್ಬೇಕು. ಆಗ್ತಾರೆ. ಯಾವಾಗ ಆಗ್ತಾರೆ? ನಾನು ಮುದುಕಿ ಆದ್ಮೇಲ? ಆದಿತ್ಯ ನನ್ನ ಪ್ರೀತಿಯಿಂದ ಹೊರಗಡೆ ಬರಕ್ ಆಗ್ಬಾರ್ದು. ಆ ಥರ ಯಾವಾಗ ಆಗತ್ತೆ? ಇದೆಲ್ಲ ಆಗೋದು ನಾನು ಹೇಳ್ದಾಗೆ ನೀನು ಕೇಳಿದ್ರೆ ಮಾತ್ರ. ಯಾರ್ಯಾರೋ ಹೇಳಿದ ಮಾತಿನೆಲ್ಲ ಕೇಳೋ ಅಭ್ಯಾಸ ಇಲ್ಲ ನನಗೆ. ನನಗೇನು ಸರಿ ಅನ್ಸುತ್ತೋ ಇಲ್ಲಿವರೆಗೂ ನಾನು ಅದನ್ನೇ ಮಾಡ್ಕೊಂಡು ಬಂದಿರೋದು. ಆದರೂ ನಿಮ್ಮ ಮೇಲೆ, ನಿಮ್ಮ ಮಾತಿನ ಮೇಲೆ ನನಗೆ ಗೌರವ ಇದೆ. ನೀವೇನು ಹೇಳ್ತಿರೋ ಹೇಳಿ, ಕೇಳ್ತೀನಿ. ಗುಡ್ ಗರ್ಲ್. ನಾನು ಹೇಳ್ತಾ ಹೋಗ್ತೀನಿ, ನೀನು ಮಾಡ್ತಾ ಹೋಗು. ಈಗ ನೀನು ಹೊರಡು. ಪ್ರಪಂಚದಲ್ಲಿ ಎಲ್ಲರೂ ನನ್ನ ಥರ ಕುರುಡ್ರಿರೋದಿಲ್ಲ. ಜಾಗೃತಿಯಾಗಿ ನೋಡ್ಕೊಂಡು ಹೋಗು, ಯಾರ ಕಣ್ಣಿಗೂ ಬೀಳಬೇಡ. ಡೋಂಟ್ ವರಿ, ನಾನು ಚಿದಂಬರಂ ಮಗಳು. ಕಾಣೋರ್ಗೆ ಮರೆಯಾಗಿ ಕಾಣಬೇಕಾದವ್ರಿಗೆ ಹೇಗೆ ಕಾಣಬೇಕು ಅನ್ನೋ ಬುದ್ಧಿವಂತಿಕೆ ಇರೋಳು ನಾನು. ಆಯ್ತಾ ಚೆಕ್ ಮಾಡಿದ್ದು? ಬೇಜಾರಾಯ್ತಾ? ಅನುಮಾನ ಬಂದಮೇಲೆ ಬಗೆಹರಿಸ್ಕೋಬೇಕು. ಕರೆಕ್ಟ್ ಬಿಡು. ಚಕ್ರಿ, ಅನುಮಾನ ಅಲ್ಲ. ಮತ್ತಿನ್ನೇನು? ಆ ಫೋಟೋದಲ್ಲಿ ಹುಡುಗಿಗೂ ನನಗೂ ಸಂಬಂಧ ಇತ್ತು ಅಂತನಾ? ಚಕ್ರಿ ಪ್ಲೀಸ್, ನಾನು ಅಷ್ಟೊಂದು ಚೀಪ್ ಅಲ್ಲ. ಆದರೂ ಕೇಳಬೇಕು ಅನ್ನಿಸ್ತು. ಅದು ಆ ಫೋಟೋನ ತುಂಬಾ ಹತ್ರದಿಂದ ನೋಡಿದ ನೆನಪು, ಅದು ನಿಮ್ಮ ಹತ್ರ ಇರುತ್ತೆ ಅನ್ಕೊಂಡೆ. ಅಂದ್ಕೊಂಡು ಅನುಮಾನ ಪಟ್ಬಿಡೋದಾ? ಸರಿ ಆಯ್ತು, ಅದೇನೇನು ಪ್ರಶ್ನೆ ಕೇಳಬೇಕೋ ಕೇಳ್ಬಿಡು. ಚಕ್ರಿ, ಈ ವಿಷಯನೆಲ್ಲ ಬಿಟ್ಟಾಕಿ. ನೀವು ಊರಿಗೆ ಹೋಗ್ತಾ ಇದ್ದೀರಂತೆ, ಏನಾಯ್ತು? ಬೇಜಾರಾಗಿದೆ. ನಿಮ್ಮ ಆಂಟಿ, ನಿಮ್ಮ ಅಜ್ಜಿ ಏನೋ ಆಟ ನಡೆಸ್ತಿದ್ದಾರೆ. ನನ್ನ ಬೆನ್ನಿಂದ ಏನೋ ಮಸ್ಲತ್ ನಡೀತಾ ಇದೆ. ನನಗದು ಇನ್ಸಲ್ಟ್ ಅನ್ನಿಸ್ತಾ ಇದೆ. ಓ ಅದಾ? ಅಜ್ಜಿ ನಾಳೆ ರಿಲೇಟಿವ್ ಮದ್ವೆಗೆ ಹೋಗೋ ಸಂಭ್ರಮ ಮರ್ತೇ ಬಿಟ್ಟಿದ್ದೆ. ನೀವು ನಾಳೆ ಬರಬೇಕು. ನನ್ನನ್ನು ಬಲವಂತ ಮಾಡೋ ಹಾಗಿಲ್ಲ. ಬಲವಂತ ಅಲ್ಲ ಚಕ್ರಿ, ರಿಕ್ವೆಸ್ಟ್. ಅದು ಅವ್ರ ರಿಲೇಟಿವ್ಸ್ಗೆಲ್ಲ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ಬೇಕಂತೆ. ಅವ್ರ ಸೆಂಟಿಮೆಂಟ್ಸ್ಗೂ ನಾವು ಬೆಲೆ ಕೊಡ್ಬೇಕಲ್ವಾ? ಆದರೆ ನನ್ಗದೆಲ್ಲ ಹಿಂಸೆ. ಪ್ಲೀಸ್ ಚಕ್ರಿ, ನನ್ಗೋಸ್ಕರ ಈಗ ಹೋಗಿ ಹಾಗೆ ಬಂದ್ಬಿಡೋಣ. ಇಲ್ಲ ಅನ್ನೋ ಹಾಗೆ ಇಲ್ಲ, ನನ್ನ ಮೇಲೆ ಪ್ರೀತಿ ಇದ್ರೆ. ಇದೇ ತಾನೆ? ನೀನ್ ನನ್ನ ಸಿಕ್ಕಾಕ್ಸಿದೀಯಾ ಮಾತಲ್ಲೇ. ಸರಿ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ. ನಾನು ನನ್ನ ಲೈಫ್ ಪೂರ್ತಿ ಆಭಾರಿಯಾಗಿರ್ತೀನಿ. ಐ ಮೀನ್ ಇಟ್. ಐ ಲವ್ ಯು. ಪ್ಲೀಸ್ ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ಈ ಮುದುಕಿಯರು ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದಾರಾ ಅಥವಾ ನೀನೇ ನಾಟಕ ಆಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಈಗ ಬರೀ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ, ಹೋಗಲೇಬೇಕು. ಬಟ್ ನಾನು ಬಕ್ರ ಆಗಲ್ಲ.
ಬಾಡಿಗೆ ಶೋಕಿ ಯಾವಾಗಲೂ ಚಂದಾನೆ, ತುಂಬ ಚೆನ್ನಾಗಿದೆ. ಏನು ಹಾಗಂದ್ರೆ ಇದು ಮಾವ ನನಗೆ ಅಂತ ಕೊಟ್ಟಿರೋದು. ಕೊಟ್ಟಿರೋದಾ? ದಮ್ಮಯ್ಯ ಅಂತ ಕೈ ಒಡ್ಡಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ? ಅಯ್ಯೋ ಪಾಪ ಅಂತ ಕೊಟ್ಟಿರ್ತಾರೆ. ಅಯ್ಯೋ ಪಾಪ ಅಂತೇನು ಅಲ್ಲ, ಅಂಕಲ್ ನನಗೆ ಪ್ರೀತಿಯಿಂದನೇ ಕೊಟ್ಟಿರೋದು. ಪ್ರೀತಿಯಿಂದ ಕೊಡೋರು ಅವರಾಗೆ ಕೊಟ್ಟಿರ್ತಾರೆ, ಬೇಡಿದಕ್ಕಲ್ಲ. ಹೌದು, ಕೇಳ್ದೆ, ಕೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಇದರಲ್ಲೇ ಗೊತ್ತಾಗತ್ತೆ ನೀನೆಂಥ ಫ್ಯಾಮಿಲಿಯಿಂದ ಬಂದಿದ್ಯಾ ಅಂತ. ಬೇಡ್ಕೊಳ್ಳೋ ಫ್ಯಾಮಿಲಿ. ನಿಮಿಷ, ನೀನು ನನ್ನ ಬಗ್ಗೆ ಏನಾದರೂ ಮಾತಾಡು, ಅದೇ ನಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿನ ಇದ್ರ ಮಧ್ಯೆ ತರಬೇಡ. ಆ ಯೋಗ್ಯತೆನೂ ನಿನಗಿಲ್ಲ. ಹೌದಮ್ಮ, ಖಂಡಿತ ನನಗೆ ಯೋಗ್ಯತೆ ಇಲ್ಲ. ಯಾಕೆ ಹೇಳು? ನಿನ್ನ ಥರ ಬೇಡ್ಕೊಳ್ಳೋ ಬುದ್ಧಿ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಅಭಿಮಾನ ಇಲ್ದಿರೋರೆ ಹೀಗೆ ಮಾತಾಡೋದು. ನಿನ್ನ ಹಾಗೆ ಏನಾರು ಅನ್ಕೊಳ್ಳಿ, ನನಗೆ ಬೇಕಾಗಿರೋದು ಸಿಕ್ಕಿದ್ರೆ ಸಾಕು ಅಂತ ಇಲ್ಲಿ ಬಂದು ಟಿಕಾಣಿ ಊರಲ್ಲ. ಟಿಕಾಣಿನ? ಇದನ್ನ ಹೇಳಕ್ಕೆ ತುಂಬಾ ದಿನದಿಂದ ಕಾಯ್ತಿದ್ಯಾ ಅಂತ ಅನ್ಸುತ್ತಲ್ವಾ? ನನಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ, ಕೇಳಿಸ್ಕೊ. ಬೇಕಾದ್ರೆ ಇದನ್ನೆಲ್ಲ ಚಿಟ್ಟಕೆ ಹೊಡೆಯೋದ್ರಲ್ಲಿ ಕೊಂಡ್ಕೊಳ್ಳೋಷ್ಟು ತಾಕತ್ತು ನಮ್ಮ ತಂದೆಗಿದೆ. ಕೊಂಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಏನು ಮಾರಾಟಕ್ಕಿಟ್ಟಿಲ್ಲ. ಕನಿಷ್ಠದಷ್ಟು ಗೌರವ ಇಲ್ಲದೆ ಈ ಮನೆ ಸೊಸೆ ಆಗೋದಕ್ಕೆ ಬಂದಿದ್ಯಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನೀನು ಎಂಥ ಫ್ಯಾಮಿಲಿ, ಎಂಥ ಸಂಸ್ಕಾರದಿಂದ ಬಂದಿದ್ಯಾ ಅಂತ. ಕಾಂಜಿ ಪೀಂಜಿಯವರು ಏನೇನೋ ಹೇಳ್ತಾರೆ ಅಂತ ನಾನು ರೇಗಲ್ಲ. ನಮ್ಮ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿರಬೇಕು. ಮೋಸ ಮಾಡಿ ಬೇಳೆ ಬೇಯಿಸ್ಕೊಳ್ಳೋರಿಗೆ ಇರ್ಬೇಕಾದ್ದೇ ಆಟಿಟ್ಯೂಡು. ಅದಕ್ಕೂ ಬುದ್ಧಿವಂತಿಕೆ ಅನ್ನೋದು ಇರಬೇಕು. ಇದನ್ನ ಮನೆ ಹಾಳು ಬುದ್ಧಿ ಅಂತಾರೆ, ಬುದ್ಧಿವಂತಿಕೆ ಅಲ್ಲ. ಹೌದಾ? ನಿನ್ನ ಬುದ್ಧಿವಂತಿಕೆಯಿಂದ ನೀನು ಹೇಗೆ ಪಾರಾಗ್ತೀಯ ಅನ್ನೋದನ್ನ ತೋರಿಸು. ನನ್ನ ಮುಷ್ಟಿಯಿಂದ ನೀನು ಹೇಗೆ ಬಿಡಿಸ್ಕೊಳ್ತೀಯ ಅನ್ನೋದ್ರಲ್ಲಿ ನಿನ್ನ ಬುದ್ಧಿವಂತಿಕೆನ ನೀನು ತೋರಿಸು. ಏನು ನೀವು ಮಾಡ್ತಿರೋದು ಸರಿನಾ? ಯಾರವನು ಚಕ್ರಿ? ನಮ್ಮ ಜಾಸ್ಮಿನ್ ಮದುವೆ ಆಗ್ತಿರೋ ಹುಡುಗ. ನೀವು ಮಾಡ್ತಿರೋದೇನೋ, ಮಾಡ್ಬೇಕಾಗಿರೋದೇನೋ. ಏನು ಮಾಡ್ತಾ ಇದ್ದೀನಿ? ರಂಜಿತ್ ಜೊತೆ ಜಾಸ್ಮಿನ್ ಮದುವೆ ಆಗಬೇಕು ಅಂತ ತಾನೇ ಚಿದಂಬರಂ ಅವ್ರು ಹೇಳಿದ್ರು. ಚಕ್ರಿ ಜೊತೆ ಯಾಕೆ ಮಾಡ್ತಿದ್ದೀರಾ? ನಾನೆಲ್ಲಿ ಮಾಡ್ತಿದ್ದೀನಿ? ಜಾಸ್ಮಿನ್ ಇಷ್ಟಪಟ್ಟು ಚಕ್ರಿನ ಮದುವೆ ಆಗ್ತಿರೋದು. ನೀವು ಅದು ನೋಡ್ಕೊಂಡು ತಾಳ ಹಾಕ್ತಿದ್ದೀರಾ? ಎಲ್ಲಿಂದ ನೋಡ್ಲಿ ಅರ್ಪಿತಾ? ಐ ಆಮ್ ಬ್ಲೈಂಡ್. ಸಾರಿ, ಅದರ ವಿಷಯ ಅದಲ್ಲ. ನಾಡಿದ್ದು ಜಾಸ್ಮಿನ್ ಮದುವೆ. ಅಲ್ಲೊಂದು ಸೀಕ್ರೆಟ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ನಿಮ್ಮ ಸೀಕ್ರೆಟ್ ಮನೆ ಹಾಳಾಯ್ತು. ಈ ಮದುವೆ ನಡೆದ್ರೆ ರಂಜಿತ್ ಗತಿ? ಚಿದಂಬರಂ ಅಪ್ಸೆಟ್ ಆಗ್ತಾರೆ. ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡೋ ಸ್ಥಿತಿಲಿ ನಾನಿಲ್ಲಮ್ಮ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕರ್ಮ, ಈಗ ಏನು ಮಾಡೋದು? ಮದುವೆಗೆ ಬಾ, ಆಮೇಲೆ ನೋಡೋಣ. ಬಂದು ಅವ್ನು ಯಾವನೋ ಚಕ್ರಿ ಜಾಸ್ಮಿನ್ ಕುತ್ತಿಗೆಗೆ ತಾಳಿ ಕಟ್ತಾನೆ. ಅಕ್ಷತೆ ಕಾಳು ಹಾಕಿ ಚಿರೋಟಿ ಊಟ ಮಾಡ್ಕೊಂಡು ಬರ್ಬೇಕಾ? ಊಟ ಗ್ಯಾರಂಟಿ, ಉಳಿದಿದ್ದು ದೇವ್ರಿಗೆ ಬಿಡೋಣ. ಮದುವೆ ಆಗುತ್ತೋ ಇಲ್ವೋ ಯಾರಿಗೆ ಗೊತ್ತು. ಬಾಯ್. ಹಲೋ ಜಾಸ್ಮಿನ್. ಹೌದು, ನೀವು? ಆರ್ಯ. ಓ, ಆರ್ಯ ಅಣ್ಣ, ಆಡಿ ತಮ್ಮ ಅಲ್ವಾ? ಹೇಳಿ. ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್, ನಾನು ನಿಮಗೆ ಅಣ್ಣನೂ ಅಲ್ಲ, ಹಾಗೆ ಆದಿತ್ಯಂಗೆ ತಮ್ಮನೂ ಅಲ್ಲ. ನಿಮಗೆ ಅಣ್ಣ ಆಗೋ ಭಾಗ್ಯ ನನಗೆ ಬೇಡಪ್ಪ. ಸಾರಿ, ಸಲ್ಗೆ ತಗೊಂಡಿದ್ದಕ್ಕೆ. ತುಂಬಾನೇ ತಗೊಂಡಿದ್ದೀರ. ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಯಾಕೆ? ನನ್ನ ಮದುವೆಗೆ ಇನ್ವೈಟ್ ಮಾಡೋದಕ್ಕೆ. ಊರಲ್ಲಿ ನಡೆಯೋ ಮದುವೆಗೆಲ್ಲ ಊಟದ ಆಸಕ್ಕೆ ಬರೋನಲ್ಲ ನಾನು ನಿಮಗೆ ಫೋನ್ ಮಾಡಿದ್ದು ಆದಿತ್ಯ ತಂದ್ಕೊಟ್ಟಿರೋ ಸೀರೆನ ವಾಪಸ್ ಮಾಡಿ ಅಂತ. ಅದು ನಮ್ಮ ಅಕ್ಕ ಸಾಕ್ಷಿ. ಅದು ಆಡಿ ಅಣ್ಣ ಅವ್ರ ತಂಗಿದು ಅಂತ ನನಗೆ ಗಿಫ್ಟ್ ಮಾಡಿದ್ದಾನೆ. ಮಾಡ್ತಾನೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದಂಗೆ ಖಂಡಿತವಾಗ್ಲೂ ಮಾಡ್ತಾನೆ. ಆಫ್ಟರ್ ಆಲ್ ಸಾಕ್ಷಿ ಅವನಿಗೆ ತಂಗಿನೇ ಅಲ್ಲ, ಹಾಫ್ ಸಿಸ್ಟರ್ ಅಷ್ಟೇ. ಇದ್ದಾಗ ಸರಿಯಾಗಿ ನೋಡ್ಕೊಂಡಿಲ್ಲ. ಅವಳು ಸಾವಿಗೆ ಕಾರಣ ಆದವನೇ ಇವನು. ಅವಾಗ ಇಲ್ದೇ ಇರೋ ಪ್ರೀತಿ ಈಗ ಬಂತ. ಸೀರೆ ವಾಪಸ್ ಮಾಡಿದ್ರೆ ಅವ್ನಿಗೆ ಹರ್ಟ್ ಆಗುತ್ತಲ್ವಾ? ನಿಮಗೆ ಸ್ವಲ್ಪನಾದ್ರೂ ಸ್ವಾಭಿಮಾನ ಮರ್ಯಾದೆ ಅನ್ನೋದಿದ್ರೆ ಸೀರೆನ ವಾಪಸ್ ತಂದ್ಕೊಡಿ. ಹಾಗೆ ಇನ್ನೊಂದು ಮಾತು, ನನ್ನ ತಂದೆ ತಾಯಿನ ನೀವು ಅಪ್ಪ ಅಮ್ಮ ಅಂತ ಕರೆಯೋದು ನನಗಿಷ್ಟ ಇಲ್ಲ. ನಿಮಗೆ ಯಾರು ಇಲ್ವಂತೆ, ಅದ್ರ ಬಗ್ಗೆ ಕನಿಕರ ಇದೆ.
ಹಾಗಂತ ಬಂದು ಬಳಗ ಮಾಡ್ಕೊಳ್ಳೋದಕ್ಕಾಗಲ್ಲ. ಕ್ಲಿಯರ್? ಸೀರೆ ರಿಟರ್ನ್ ಮಾಡಿ. ಅಮ್ಮ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಕಲರ್ ಡಿಸೈನ್ ಸರಿ ಇಲ್ಲ ಅಂತ ಸಬೂಬ್ ಹೇಳ್ಬಿಡಿ. ಥ್ಯಾಂಕ್ ಯು.